ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಬೆಂಗಳೂರಿನ ಕಸದ ಸಮಸ್ಯೆ ಕುರಿತಾಗಿ ಗಮನ ಹರಿಸಲಾಗಿದೆ. ಬೆಂಗಳೂರು ಕಸದ ವಿಚಾರ ಲಿಟರಲಿ ಫೈಟ್ಗೆ ಕಾರಣವಾಗಿದ್ದು ಸರ್ಕಾರವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಾಟೆ ತೆಗೆದುಕೊಂಡಿದ್ದಾರೆ. ಕಸ ಡಂಪ್ಗೆ ದೊಡ್ಡಬಳ್ಳಾಪುರ ಶಾಸಕ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಅಶೋಕ್ ಮನೆ ಮುಂದೆ ಕಸ ಸುರಿತೀನಿ ಅಂತೆಲ್ಲ ಧಮಕಿ ಹಾಕ್ತಾರೆ. ಇದೊಂದು ರೀತಿ ಧಮಕಿ ಸರ್ಕಾರ ಆಗ್ಬಿಟ್ಟಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿರೋದು. ಧಮಕಿ ಬೇಡ, ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲಿ ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಖಾತಾ ಎ ಖಾತಾ ಅಂತ ಯೋಜನೆಗಳನ್ನು ಬಿಟ್ಟು ಜನರಲ್ಲಿ ತೀವ್ರ ಮಟ್ಟದ ಗೊಂದಲ ಉಂಟಾಗಿದೆ. ಬರೀ ಜನರಿಗೆ ತೊಂದರೆ ಕೊಡುವ ಕೆಲಸಗಳಷ್ಟೇ ಆಗ್ತಿರೋದು ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನೋಡಿ, ಕಸದ ಸಮಸ್ಯೆ ಕುರಿತಂತೆ GBAನು ಒಂದು ಪ್ಲಾನ್ ಮಾಡ್ಕೊಂಡಿತ್ತು. ಯಾರು ಕಸ ತಂದು ರಸ್ತೆಗೆ ಸುರಿತಾರೆ ಅವ್ರ ಮನೆ ಮುಂದೆ ಕಸ ಹಾಕಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ. ಆ ಧಮಕಿ ಹಾಕಿದ್ದು ಅಥವಾ ಆ ರೀತಿ ರಿವೆಂಜ್ ಕಸ ಡಂಪಿಂಗು ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರ ಮನೆ ಮುಂದೆ ಕೂಡ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರು. ಇದಕ್ಕೆ ಕೆಂಡಾಮಂಡಲರಾಗಿರುವಂಥ ಆರ್ ಅಶೋಕ್ ಈ ವಿಚಾರವನ್ನು ಇವತ್ತು ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಈ ಖಾತಾ ಎ ಖಾತಾ, ಈ ಬಿ ಖಾತೆ ಇರೋ ಸೈಟ್ಗಳನ್ನೆಲ್ಲ ಎ ಖಾತಾ ಮಾಡ್ಕೊಳ್ಳೋದಕ್ಕೆ ಕನ್ವರ್ಷನ್ಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಮಾಡಿದ್ರು. ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಇನ್ನು ಈ ಖಾತಾ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ BBMP ಆಫೀಸಿಗೆ ಅಲದಾಡಿ ಚಪ್ಪಲಿ ಸೌದೋಗುತ್ತಷ್ಟೇ. ಆದರೆ ಅಲ್ಲಿ ಕೆಲಸಗಳು ಸರಿಯಾಗಿ ಆಗೋದಿಲ್ಲ. ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಅಂತೇಳಿನೇ ಜನರನ್ನು ಅಡ್ಡಾಡಿಸೋದಾಗ್ತಾ ಇದೆ. ಹಿಂಗೆಲ್ಲ ಮಾಡೋದು ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಅಷ್ಟೇ ಅಂತ ಹೇಳಿ ಕಿಡಿಕಾರಿದ್ದಾರೆ ಆರ್ ಅಶೋಕ್. ರಾಶಿ ಬಿದ್ದೈತೆ. ಕಸದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಲ್ಲ, ದೊಡ್ಡಬಳ್ಳಾಪುರ ಪತ್ತೇನೇ ಇಲ್ಲ. ದೊಡ್ಡಬಳ್ಳಾಪುರ ಇದಾರೆ ಅಲ್ಲಿ ನಮ್ಮನೆ ಮುಂದೆ ಕಸ ತಂದಾಕ್ತೀನಿ ಅಂತಾರೆ. ಆರ್ ಅಶೋಕ್ ಮುಂದೆ DK ಶಿವಕುಮಾರ್ ಸ್ಟೇಟ್ಮೆಂಟ್, ನಮ್ಮನೆ ಮುಂದೆ ಕಸ ತಂದಾಕ್ತೀನಿ ಅಂತಾರೆ. ಏನು ಅರ್ಥ ಏನು? ಹಂಗಾರೆ ನಾವು ಪ್ರಶ್ನೆ ಕೇಳಿದ್ರೆ ಕಸ ನಮ್ಮನೆ ಮುಂದೆ ಅಂದ್ರೆ ಈ ಸರ್ಕಾರ ಕಸ ನಿರ್ವಹಣೆ ಮಾಡಕ್ಕೂ ಆಗ್ತಾ ಇಲ್ಲ. ಗಲಾಟೆ ಯಾಕಾಯ್ತು? MLAಗಳು ಬೈದ್ರು. ಗಲಾಟೆ ಯಾಕಾಯ್ತು? ಅಲ್ಲಿ ಗಾಡಿ ಹೋಗ್ತಾ ಇತ್ತು ಆ ಮಾದೇವಪುರದಲ್ಲಿ. ಗಾಡಿ ಹೋದಾಗ ಕಸದ ಲಾರಿ ತುಂಬಿಕೊಂಡು ಹೋದಾಗ ಯಾರೋ ಮಗುಗೆ ಹೊಡೆದ್ಬಿಟ್ಟು ಮಗು ಸತ್ತೋಗ್ಬಿಡ್ತು. ಅದಕ್ಕೆ ಸ್ಟ್ರೈಕ್ ಶುರು ಮಾಡಿದ್ರು. ಯಾವಾಗ ಅಲ್ಲಿ ಸ್ಟ್ರೈಕ್ ಆಯ್ತು, ಇಲ್ಲಿ ದೊಡ್ಡಬಳ್ಳಾಪುರದ ಮೇಲೆ ಲೋಡ್ ಜಾಸ್ತಿ ಆಯ್ತು. ಇಲ್ಲಿ 100 ಲಾರಿ ಹೋಗೋ ಕಡೆ 1000 ಲಾರಿ ಹೋಯ್ತು. ಗಲಾಟೆ ಶುರುವಾಯ್ತು. ಅದಕ್ಕೆ MLAಗಳು ಹುಷಾರ್ ಅಂತ ಇವ್ರಿಗೆ MLAಗೆ ಆ MLAಗೆ ಅನಾಹುತ ಆಗಿದ್ದೇನೋ, ಆಕ್ಸಿಡೆಂಟ್ ಆಗಿ ಪಾಪ ಯಾರೋ ಇವರು ವಿದ್ಯಾರ್ಥಿ ಸತ್ತ, ಅದಕ್ಕೋಸ್ಕರ ಆಗಿತ್ತು. ಅಂದ್ರೆ ಏನ್ ಬಂದ್ರೂ ಕೂಡ ಧಮಕಿ ಹಾಕುವಂಥದ್ದು. ಧಮಕಿ ಸರ್ಕಾರ ಆಗ್ಬಾರ್ದಿದ್ದು, ಜನಪರ ಸರ್ಕಾರ ಇರೋದು ಇನ್ನು 2 ವರ್ಷ. 2 ವರ್ಷದಲ್ಲಿ ಏನೋ ಒಳ್ಳೆ ಕೆಲಸ ಮಾಡ್ರಿ, ಅದು ಬಿಟ್ಬಿಟ್ಟು ಬೆಂಗಳೂರಿನ ಹಾಳು ಮಾಡಕ್ಕೆ ಹೊರಟಿದ್ದೀರಾ. ಇದರ 60 ಇದನ್ನ ತಂದಿದ್ದೀನಿ, ತಾವು ಇದಕ್ಕೆ 60 ಅನುಮತಿ ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತೀವಿ. ಕಸದ ರಾಶಿ ಬಿದ್ದೈತೆ. ಕಸದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಲ್ಲ, ದೊಡ್ಡಬಳ್ಳಾಪುರ ಪತ್ತೇನೇ ಇಲ್ಲ. ದೊಡ್ಡಬಳ್ಳಾಪುರ